ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾವುಟವನ್ನ ಹಾರಿಸ್ತಾರ ಡಿಕೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಸುತ್ತ ಲೆಕ್ಕಾಚಾರಗಳು ಶುರುವಾಗ್ಬಿಟ್ಟಿದೆ. ಡಿಕೆ ಶಿವಕುಮಾರ್ ಕೂಡ ಏಕನಾಥ್ ಶಿಂದೆ ಆಗಬಹುದು. ಏಕನಾಥ್ ಶಿಂದೆ ಅಂತ ಜನ ಕಾಂಗ್ರೆಸ್ನಲ್ಲಿ ಬಹಳ ಇದ್ದಾರೆ. ಅಂಥವರು ಆಲ್ ಇಂಡಿಯಾ ಲೆವೆಲ್ನಲ್ಲೇ ಸಂಘರ್ಷ ನಡೀತಾ ಇದೆ. ಎಲ್ಲಾ ಕಡೆ ನನ್ನನ್ನೇ ಕರೀತಾರೆ ಅಂತ ಡಿಕೆಶಿ ಹೇಳ್ತಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಈಗ ವೀಕ್ ಮುಖ್ಯಮಂತ್ರಿ. ಯಾವ ರಾಜ್ಯದಲ್ಲೂ ಸಿದ್ದುನ ಮೂಸಿಯೂ ನೋಡಲ್ಲ. ನಾನೇ ಮಾಸ್ ಲೀಡರ್ ಅಂತ ಡಿಕೆಶಿಯಿಂದ ಮೆಸೇಜ್ ಹೋಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾವುಟ ಹಾರಿಸ್ತಾರ ಡಿಕೆ ಶಿವಕುಮಾರ್ ಅವರು. ಸದ್ಯ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯ ಸುತ್ತ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಶುರುವಾಗ್ಬಿಟ್ಟಿದೆ. ಅಂದ್ರೆ ಡಿಕೆ ಶಿವಕುಮಾರ್ ಕೂಡ ಏಕನಾಥ್ ಶಿಂದೆ ಆಗಬಹುದಾ? ಈ ಮಾತು ಕೇಳ್ತಿದ್ದಂತೆ ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಬಡಿದಾಟ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಇದೆ. ಮುಂದೆ ಯಾರು ಸಿಎಂ ಆಗ್ತಾರೆ, ಒಪ್ಪಂದದ ವಿಚಾರ, ಇನ್ನು ಸಚಿವ ಸಂಪುಟದ ಪುನರ್ರಚನೆ ವಿಚಾರ ಕೂಡ ಕಾಂಗ್ರೆಸ್ ಅಲ್ಲಿದೆ. ಹೆಂಗೆ ಏಕನಾಥ್ ಶಿಂದೆ ಅವರು ಶಿವಸೇನೆಯಿಂದ ಎರಡು ಡಿವೈಡ್ ಆಗಿ ಮತ್ತೆ ಅಧಿಕಾರದ ಗದ್ದುಗೆಯನ್ನ ಏರಿದ್ರು ಮಹಾರಾಷ್ಟ್ರದಲ್ಲಿ, ಅದೇ ರೀತಿಯಾಗಿ ಈತ ವಿಪಕ್ಷ ನಾಯಕ ಆರ್ ಅಶೋಕ್ ಅನ್ನುವಂಥದ್ದು ಆ ಮಾತಿನ ಸುತ್ತ ಇಂಥದ್ದೇ ಲೆಕ್ಕಾಚಾರ ಹೋಗ್ತಿದೆ. ಡಿಕೆ ಶಿವಕುಮಾರ್ ಕೂಡ ಏಕನಾಥ್ ಶಿಂದೆ ಆಗಬಹುದಾ ಅನ್ನೋದಾಗಿ. ಅಂದ್ರೆ ಏಕನಾಥ್ ಶಿಂದೆ ಅಂತ ಜನ ಕಾಂಗ್ರೆಸ್ನಲ್ಲೂ ಬಹಳ ಇದ್ದಾರೆ. ಆಲ್ ಇಂಡಿಯಾ ಲೆವೆಲ್ನಲ್ಲೇ ಸಂಘರ್ಷ ನಡೀತಾ ಇರುತ್ತೆ. ಎಲ್ಲಾ ಕಡೆ ನನ್ನನ್ನು ಕರೀತಾರೆ ಅಂತ ಒಂದು ಕಡೆಯಲ್ಲಿ ಡಿಕೆಶಿ ಹೇಳ್ತಾರೆ. ಈ ಮೂಲಕವಾಗಿ ಸಿದ್ದರಾಮಯ್ಯನವರು ಒಂದು ವೀಕ್ ಆಗಿರುವಂಥ ಸಿಎಂ. ಸದ್ಯ ಈ ಮಾತಿದೆಯಲ್ಲ ಬಹಳಷ್ಟು ಆಯಾಮದಲ್ಲೂ ಚರ್ಚೆಗೆ ಗ್ರಾಸವಾಗ್ತಿರುವಂಥದ್ದು. ಸಿದ್ದರಾಮಯ್ಯನವರು ಈಗಾಗಲೇ ಈ ಬಗ್ಗೆ ಹೆಚ್ಚನ್ನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತಂದ್ರು. ಸಿದ್ದರಾಮಯ್ಯನವರ ಆಪ್ತ ವಲಯದ ನಾಯಕರೇನಿದ್ದಾರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರೇ ಮುಂದೆ ಅವರ ನಾಯಕತ್ವದಲ್ಲಿ ಮುಂದೆ ಹೋಗುತ್ತೆ, ಅವರು ಮಾಸ್ ಲೀಡರ್, ಅಹಿಂದ ಲೀಡರ್ ಅನ್ನುವಂಥ ಮಾತಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು ಅವರ ಮುಂದಾಳತ್ವದಲ್ಲೇ ಮುಂದಿನ ಚುನಾವಣೆ ಆಗುತ್ತೆ, 2028ರಲ್ಲೂ ಅವರ ನಾಯಕತ್ವ ಇರುತ್ತೆ ಅನ್ನೋ ಮಾತುಗಳು ಆಡ್ತಿದ್ದಾರೆ. ಈ ಮೂಲಕವಾಗಿ ಸಾಕಷ್ಟು ಚರ್ಚೆಗ ಗ್ರಾಸವಾಗ್ತಿದೆ. ಇದರಿಂದ ಸಿದ್ದರಾಮಯ್ಯನವರು ವೀಕ್ ಸಿಎಂ, ಯಾಕಂದ್ರೆ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಅನ್ನುವಂಥ ಈ ಮಾತು ಚರ್ಚೆಗೆ ಕಾರಣ ಆಗಿದೆ.